ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದ್ದೀನಿ. ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ನಮ್ಮ ಧನ್ಯ ಬೇಗ ಸ್ಕೂಲಿಗೆ ಹೋಗ್ತಾಳೆ. ಹಾಗಾಗಿ ಇವತ್ತು ಸ್ವಲ್ಪ 6 ಗಂಟೆಗೆ ಎದ್ದು ಇಡ್ಲಿಗೆ ಹಾಕಿದ್ನಲ್ಲ ಚಟ್ನಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಚಟ್ನಿ ಮಾಡೋಕ್ಕೆ ಒಂದು ಬಾಣಲಿಗೆ ಕಡಲೆ ಬೀಜ ಎಲ್ಲ ಹಾಕಿ ಅದನ್ನು ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ನಮ್ಮನೆಯಲ್ಲಿ ಕಡಲೆ ಹಾಕಿ ಮಾಡೋದಕ್ಕಿಂತ ನಮ್ಮ ಯಜಮಾನ್ರಿಗೆ ಈ ಥರ ಕಡಲೆ ಬೀಜ ಹಾಕಿ ಮಾಡೋದು ಅವರಿಗೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ನಾವು ಯಾವಾಗ ಚಟ್ನಿ ಮಾಡಿದ್ರೂ ಕಡಲೆ ಬೀಜ ಹಾಕಿ ಚಟ್ನಿ ಮಾಡೋದು. ಅದನ್ನೆಲ್ಲ ಹುರ್ಕೊಂಡಾದ್ಮೇಲೆ ಒಂದು ಬೌಲಿಗೆ ತಗೊಂಡೆ, ಅದನ್ನು ಸಿಪ್ಪೆ ತೆಗೆದು ನೀಟಾಗಿ ಕ್ಲೀನ್ ಮಾಡಿ ಇಟ್ಕೋಬೇಕು. ಅದಾದಮೇಲೆ ಮೆಣಸಿನ್ಕಾಯಿ ಹುರ್ಕೊಳ್ಳೋಣ ಅಂತ ಹುರ್ಕೋತಾ ಇದ್ದೆ. ಮೆಣಸಿನ್ಕಾಯಿ ಹುರ್ಕೋಬೇಕಾದ್ರೆ ಸ್ವಲ್ಪ ಎಣ್ಣೆ ಮಿಕ್ಸ್ ಮಾಡಿ ಹುರ್ಕೊಂಡ್ರೆ ಚೆನ್ನಾಗಾಗುತ್ತೆ. ಜಾರಿಗೆ ಕಾಯಿ, ಹುರಿದಿರೋ ಮೆಣಸಿನ್ಕಾಯಿ, ಕಡಲೆ ಬೀಜ, ಸ್ವಲ್ಪ ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು, ಉಪ್ಪು ಎಲ್ಲ ಹಾಕ್ಕೊಂಡು ಮೇಯ್ನಾಗಿ ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿದ್ರೆ ಚೆನ್ನಾಗಿ ಅನಿಸುತ್ತೆ. ಕಡಲೆ ಬೀಜ ಚಟ್ನಿ ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೂ ಚೆನ್ನಾಗಿ ಅನಿಸುತ್ತೆ. ಚಟ್ನಿ ಮಾಡೋಕ್ಕೂ ಮುಂಚೆನೇ ಇಡ್ಲಿ ಬೆಂದ್ಕೊಂಬಿಡಲಿ ಅಂತ ಇಟ್ಟಿದ್ದೆ. ಇಡ್ಲಿ ಎಲ್ಲ ಬೆಂದಿತ್ತು. ಆಮೇಲೆ ಎಲ್ಲ ಒಂದು ಸ್ವಲ್ಪ ಆರಕ್ಕೆ ಬಿಟ್ಟು ತೆಗೆದೆ. ಚೆನ್ನಾಗಿ ಬಂದಿದೆ ನೋಡಿ. ಬರೀ ರೇಷನ್ ಅಕ್ಕಿ, ಉದ್ದಿನ ಬೇಳೆ, ರೇಷನ್ ಅನ್ನದಿಂದನೇ ಮಾಡಿರೋ ಅಂಥ ಇಡ್ಲಿ. ಇಷ್ಟು ಸಾಫ್ಟಾಗಿ ತುಂಬ ಚೆನ್ನಾಗಾಗಿತ್ತು. ಎಲ್ಲರೂ ತುಂಬ ಇಷ್ಟಪಟ್ಟು ತಿಂದರು. ಧನ್ಯನ ಬಾಕ್ಸಿಗೆಲ್ಲ ಪ್ಯಾಕ್ ಮಾಡಿ ಅವಳಿಗೆ ತಿನ್ಸೋಣ ಅಂದ್ಬಿಟ್ಟು ತಿನ್ನಿಸ್ತಾ ಇದ್ದೆ. ಅವಳಿಗೆ ಶನಿವಾರ ಆದರೂ ಕೂಡ ತಿಂಡಿ ಕೊಟ್ಟು ಕಳಿಸ್ತೀವಿ. ಯಾಕಂದರೆ ಅವಳು ಒಂದು ಊರಿಂದ ಊರಿಗೆ ಹೋಗೋದಲ್ವ, ಅವಳು ಬರೋದೇ 2:30 3 ಗಂಟೆ ಆಗುತ್ತೆ. ಹಾಗಾಗಿ ಹೊಟ್ಟೆ ಹಸ್ಕೊಂಡಿರ್ತಾಳೆ ಅಂದ್ಬಿಟ್ಟು ನಾವು ಶನಿವಾರನೂ ಕೂಡ ಅವಳಿಗೆ ತಿಂಡಿ ಕೊಟ್ಟೆ ಕಳಿಸ್ತೀವಿ. ಮುಖ ತೋರಿಸ್ಬೇಕು ನೀಟಾಗಿ, ಬರೀ ಕಡೆ ಹಾಯ್ ಮಾಡ್ರಿ. ಈಗ ಹಾಯ್ ಹಾಯ್. ಊಟ ಮಾಡ್ತಾವೆ. ಟೈಮ್ ಐತೆ. ಅವರು ನಮ್ಮ ಮಾವ, ನಮ್ಮ ಮನೆಯವರ ಚಿಕ್ಕಪ್ಪ ಆಗಬೇಕು. ನಾವೇನೇ ಒಂದು ಕೆಲಸ ಮಾಡಬೇಕು ಅಂದರು, ನಾವೇನೇ ಒಂದು ಎಲ್ಲಿಗಾರ ಹೋಗಬೇಕು ಅಂದರು ಅವ್ರ ಪರ್ಮಿಷನ್ ಇಲ್ಲದೆ ನಾವು ಎಲ್ಲೂ ಹೋಗಲ್ಲ. ಅವ್ರು ಯಾಕಂದರೆ ಅವ್ರು ನಮ್ಮನೆ ಹೆಡ್ ಇದ್ದಂಗೆ. ಹಾಗಾಗಿ ನಮ್ಮ ಧನ್ಯನ ಮಾತಾಡ್ಸೋಕೆ ದಿನಾ ಬೆಳಗ್ಗೆ ಬರ್ತಾರೆ. ಹಾಲು ಹಾಕ್ಬಿಟ್ಟು ಡೈರಿಯಿಂದನೇ ಡೈರೆಕ್ಟ್ ಇಲ್ಲಿಗೆ ಬಂದುಬಿಡ್ತಾರೆ. ಮಾತಾಡ್ಸ್ಕೊಂಡು ಹೋಗೋದು. ನಮ್ಮ ಧನ್ಯ ಒಬ್ಬಳು ದೊಡ್ಡ ಮೇಕಪ್ ರಾಣಿ ನೋಡ್ರಿ. ಪೌಡ್ರು, ಐಲೈನರು ಇವೆಲ್ಲ ಇಲ್ಲದೆ ಅವಳು ಹೋಗೋದೇ ಇಲ್ಲ. ಎಂಥ ಲೇಟ್ ಆದರೂ ಕೂಡ ಅವಳಿಗೆ ಎಲ್ಲ ಮೇಕಪ್ ಮಾಡೇ ಕಳಿಸ್ಬೇಕು. ನೀಟಾಗಿ ತಲೆ ಬಚ್ಚಬೇಕು, ಕ್ಲಿಪ್ ಹಾಕಬೇಕು. ಯಪ್ಪ ಈಗಲೇ ಓವರ್ ಆ್ಯಕ್ಟಿಂಗ್ ಅವಳು. ಬ್ಯಾಗಿಗೆ ಬುಕ್ಕೆಲ್ಲ ಇಟ್ಬಿಟ್ಟಿದ್ದೆ ನಾನು ನೈಟೇನೆ. ಬೆಳಗ್ಗೆ ಎದ್ದಾಗಲ್ಲ, ಶನಿವಾರ ಬೇಗ ಹೋಗ್ತಾಳೆ. ಸ್ನಾನ ಕೂಡ ಮಾಡ್ದಲೇ ಅವಳು ಹೋಗೋದೆಲ್ಲ ಸ್ಕೂಲಿಗೆ. ಅಷ್ಟು ಇದು ಮಾಡ್ತಾಳೆ. ಬೆಳಗ್ಗೆ ಆಗಿಬಿಟ್ರೆ ಒಂದು 6 ಗಂಟೆಯಿಂದ ಒಂದು 9 ಗಂಟೆವರೆಗೂ ಬರೀ ನಮ್ಮ ಧನ್ಯನ ಕೆಲಸನೇ ಆಗ್ತಾ ಇರುತ್ತೆ. ತಲೆ ಎಲ್ಲ ಬಾಚ್ಕೊಂಡು ಇನ್ಶರ್ಟ್ ಇಲ್ಲದೇನೂ ಕೂಡ ಅವಳು ಹೋಗಲ್ಲ. ಅಷ್ಟು ಕಿಲ್ಲಾಡಿದಾಳವಳು. ಫುಲ್ ಸ್ಟೈಲ್ ರಾಣಿ. ಇನ್ಶರ್ಟ್ ಎಲ್ಲ ಮಾಡಿಸ್ಕೊಂಡು ಶೂ, ಸಾಕ್ಸ್ ಎಲ್ಲ ಹಾಕಬೇಕು. ಅವಳಿಗಿನ್ನೂ ಹಾಕೊಳ್ಳೋಕೆ ಬರಲ್ಲ, ಸಣ್ಣವಳಲ್ವ. ಹಾಗಾಗಿ ಎಲ್ಲ ಹಾಗೆ ಕಳಿಸ್ತೀವಿ ನಾವು. ಕರೆಕ್ಟ್ 8 ಗಂಟೆಗೆ ಅಲ್ಲಿ ಬಸ್ ಬರುತ್ತೆ. ಇಲ್ಲೇ ಪಕ್ಕದ ಬೀದಿಗೆ ಬರುತ್ತೆ. ಅಲ್ಲಿವರೆಗೂ ಕರ್ಕೊಂಡೋಗಿ ಸ್ವಲ್ಪ ಬಿಟ್ಟು ಬಂದರೆ ಅವಳ ಪಾಡಿಗೆ ಅವಳು ಹೋಗ್ತಾಳೆ. ಅಲ್ಲಿ ಬಾಯ್ ಮಾಡಿ. ಬಸ್ ಯಾಕೋ ಒಂದು 10 ನಿಮಿಷ ಲೇಟಾಗಿ ಬಂತು. ಕಾಯ್ದುಬಿಟ್ಟು ಅಲ್ಲೇ ಇದ್ದು ಧನ್ಯನೆಲ್ಲ ಬಿಟ್ಟು ಬಂದೆ. ನಮ್ಮ ಜಶು ಮಲ್ಕೊಂಡಿದ್ದ. ನಮ್ಮ ಧನ್ಯ ಜಶು ಇಬ್ಬರು ಸೇರ್ಕೊಂಡ್ಬಿಟ್ರೆ ನಿಜವಾಗ್ಲೂ ನಮ್ಮ ಮನೆ ಎಷ್ಟು ಗಲೀಜಾಗುತ್ತೆ ಅಂದರೆ, ಎಲ್ಲಿಂದ ಬಟ್ಟೆ ಬರುತ್ತೆ ಅಂತ ಗೊತ್ತಿಲ್ಲ, ಎಲ್ಲಿಂದ ಕಸ ಬರುತ್ತೆ ಅಂತ ಗೊತ್ತಿಲ್ಲ. ಮನೆ ಫುಲ್ಲು ಗಲೀಜು ಮಾಡಿ ಹಾಕ್ಬಿಟ್ಟಿರ್ತಾರೆ. ನನಗೆ ಬೆಳಗ್ಗೆ 1 ಅವರ್ ಬರೀ ನನಗೆ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಬೇಕಾಗುತ್ತೆ. ಆಮೇಲೆ ಜಶು ಎದ್ದ. ನಮ್ಮ ಅವ್ವನ ಹತ್ರ ಕೊಟ್ಟು ಕಸ ಎಲ್ಲ ಗುಡಿಸಿ ನೆಲ ಎಲ್ಲ ಒರೆಸ್ತಾ ಇದ್ದೆ. ಡೈಲಿ ನಾನೆಲ್ಲ ಒರೆಸ್ಲೇಬೇಕು. ನಮ್ಮ ಮನೆ ಅಷ್ಟು ಗಲೀಜಾಗಿರುತ್ತೆ. ನನಗೆ ಅನಿಸುತ್ತೆ ನಮ್ಮ ಮನೆಯೇ ಹಿಂಗೋ, ಎಲ್ಲರ ಮನೆಯೂ ಹಿಂಗೋ ಅಂತ ಅನ್ನಿಸ್ತಿರುತ್ತೆ ನನಗೆ. ಸೀರಿಯಸ್ಲಿ ಅಷ್ಟು ಬೇಜಾರಾಗುತ್ತೆ ನನಗೆ. ದಿನ ಬೆಳಗ್ಗೆ 1 ಅವರ್ ಬರೀ ನಮ್ಮ ಮನೆ ಆ ಕಡೆ ಈ ಕಡೆ ಬಟ್ಟೆ ಅದು ಇದು ಆಟ ಸಾಮಾನು ಎತ್ತಿಡೋಕ್ಕೆ ನನಗೆ 1 ಅವರ್ ಬೇಕಾಗುತ್ತೆ ಸೀರಿಯಸ್ಲಿ.
ಆಮೇಲೆ ಜಶುನು ಕೂಡ ಅವ್ನಿಗಿನ್ನೂ ಟಾಯ್ಲೆಟ್ ಎಷ್ಟು ಹೇಳ್ಕೊಡ್ತಾಯಿದ್ದೀವಿ, ಟಾಯ್ಲೆಟ್ ಟ್ರೈನಿಂಗ್ ಕೊಡ್ತಾಯಿದ್ದೀವಿ, ಆದರೂ ಒಳಗಡೆನೇ ಮಾಡ್ತಿರ್ತಾನೆ. ಮಗು ಓಡಾಡ್ತಿರುತ್ತೆ, ಕೆಳಗಡೆ ಬಿದ್ದಿದ್ದೆಲ್ಲ ತಿಂತಾ ಇರ್ತಾನೆ ಅನ್ನೋ ಕಾರಣಕ್ಕೆ ನಾವು ಡೈಲಿ ನೆಲ ಒರೆಸ್ತೀವಿ, ಒಂದು ದಿವಸನೂ ಮಿಸ್ ಮಾಡಲ್ಲ. ನಾನು ಒರೆಸ್ಲಿಲ್ಲ ಅಂದರೆ ನಮ್ಮವ್ವ ಬಿಡೋದೇ ಇಲ್ಲ, ಅದು ಅವ್ರು ಒರೆಸೇ ಬಿಡ್ತಾರವರು. ಆಮೇಲೆ ಜಶುಗೆಲ್ಲ ಇಡ್ಲಿ ತಿನ್ನಿಸಿ ಅವನಿಗೂ ಸ್ನಾನ ಮಾಡಿಸಿ ಎಲ್ಲ ಮಾಡಿ ರೆಡಿ ಮಾಡಿ ಸ್ವಲ್ಪ ಆಟಾಡ್ಸೋಣ ಅಂತ ಹೊರಗೆ ಕರ್ಕೊಂಡೋಗಿದ್ದೆ. ನಾನು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಪೂಜೆ ಮಾಡಬೇಕಿತ್ತು, ಶನಿವಾರ ಅಲ್ವಾ. ಫ್ರೆಶ್ ಅಪ್ ಆಗಿ ದೇವ್ರ ಐಟಮ್ಸ್ ಎಲ್ಲ ನಾನು ಸ್ನಾನ ಆದಮೇಲೆ ತೊಳೆಯೋದು. ಯಾಕಂತಂದರೆ ನನಗೆ ಸ್ನಾನ ಮಾಡಿದ್ರೆ ನಾವು ದೇವ್ರ ರೂಮ್ ಒಳಗೂ ಕೂಡ ಕಾಲಿಡಲ್ಲ, ಕಸ ಗುಡ್ಸೋಕ್ಕೂ ಕಾಲಿಡಲ್ಲ, ನೆಲ ಒರೆಸೋಕ್ಕೂ ಕಾಲಿಡಲ್ಲ. ಎಲ್ಲ ಫುಲ್ಲು ಸ್ನಾನ ಆದಮೇಲೆ ಬಂದು ದೇವ್ರ ಸಾಮಾನೆಲ್ಲ ತೊಗೊಂಡು ಪೀತಾಂಬರಿ ಹಾಕಿ ಚೆನ್ನಾಗಿ ತೊಳೆದಾದ್ಮೇಲೆ ನನಗೆ ಶನಿವಾರ ಅಂದರೆ ಸ್ವಲ್ಪ ಲೇಟ್ ನನ್ನ ಪೂಜೆ. ಲೇಟ್ ಅಂದರೆ ಮಿನಿಮಮ್ ಒಂದು ಹಾಫ್ ಆನ್ ಅವರ್ ಆದರೂ ಬೇಕಾಗುತ್ತೆ. ನೀಟಾಗಿ ಕೂತ್ಕೊಂಡು ಸಮಾಧಾನವಾಗಿ ಜಶನೆಲ್ಲ ಮಲಗಿಸಿನೇ ನಾನು ಪೂಜೆ ಮಾಡೋದು. ನನಗೆ ಡಿಸ್ಟರ್ಬ್ ಯಾರೂ ಮಾಡಬಾರ್ದು. ಹಾಗಾಗಿ ದೇವ್ರದ್ದು ಫೋಟೋ ಎಲ್ಲ ಒರೆಸಿ ನೀಟಾಗಿ ಕುಂಕುಮ ಎಲ್ಲ ಇಟ್ಟು ಡೈಲಿ ನನಗೆ ಜಾಸ್ತಿ ಹೂ ಸಿಗುತ್ತೆ. ವಾರದ ದಿವಸನೇ ನನಗೆ ಸ್ವಲ್ಪ ಕಮ್ಮಿ ಹೂ ಸಿಗುತ್ತೆ, ಯಾಕಂದರೆ ಎಲ್ಲರಿಗೂ ವಾರ ಇರುತ್ತಲ್ಲ. ನೆಕ್ಸ್ಟ್ ಹಿಂದೆ ಸಂಜೆನೇ ಎಲ್ಲರೂ ಕಿತ್ಕೊಂಡು ಹೋಗ್ಬಿಡ್ತಾರೆ ಅಕ್ಕಪಕ್ಕದ ಮನೆಯವರು, ಹಂಗಾಗಿ ಆಮೇಲೆ ದೇವರಿಗೆಲ್ಲ ಪೂಜೆ ಮಾಡಿದ್ಮೇಲೆ ಫೈನಲ್ಲು ಕಿಕ್ತಾರೆ. ಈ ಥರ ಕಾಣಿಸ್ತಾ ಇತ್ತು. ಹಾಯ್ ಫ್ರೆಂಡ್ಸ್, ಇವಾಗ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಟೈಮ್ ಬಂದ್ಬಿಟ್ಟು 12 ಗಂಟೆ ಆಗಿದೆ. ಏನು ಸಾಂಬಾರು ಅಂದರೆ ಇವತ್ತು ಮಳ್ಳೆ ಹುಳ್ಳಿಕಾಳು ಸಾಂಬಾರು. ನಿನ್ನೆ ಮಳ್ಳೆ ಹುಳ್ಳಿಕಾಳನ್ನ ಮೊಳಕೆ ಕಟ್ಟಿದ್ವಿ, ಹೇಗಾಗಿದೆ ಅಂತ ನೋಡೋಣ ಇರಿ. ನಮ್ಮ ಮನೇಲಿ ಮಳ್ಳೆ ಹುಳ್ಳಿಕಾಳು ಸಾಂಬಾರು ಅಂದರೆ ಎಲ್ಲರಿಗೂ ಫೇವ್ರೆಟ್, ನನಗಂತೂ ಸಖತ್ ಇಷ್ಟ. ಏನು ಸಖತ್ತಾಗಿದೆ ನೋಡಿ. ಸಖತ್ತಾಗಿ ಮೊಳಕೆ ಬಂದಿದೆ. ಕಾಯಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಏಲಕ್ಕಿ ಇಷ್ಟನ್ನು ಹಾಕ್ಬಿಟ್ಟು, ಕಾಯಿ ಒಂದು ಬಿಟ್ಬಿಟ್ಟು ಇಷ್ಟನ್ನು ಎಣ್ಣೆ ಹಾಕ್ಬಿಟ್ಟು ಕುಕ್ಕರಲ್ಲಿ ಸ್ವಲ್ಪ ಫ್ರೈ ಮಾಡಬೇಕು. ಫ್ರೈ ಮಾಡಿಬಿಟ್ಟು ಹಾಕಿದ್ರೆ ಟೇಸ್ಟ್ ಸ್ವಲ್ಪ ಚೆನ್ನಾಗಿ ಬರುತ್ತೆ, ತಿನ್ನೋಕ್ಕೆ ಚೆನ್ನಾಗಿ ಅನಿಸುತ್ತೆ. ಈರುಳ್ಳಿ ಹಾಕೋಣ. ಹುಳಿಕಾಳು ಹಾಕೋಬೇಕು. ಇದಕ್ಕೆ ಉದ್ದ ಬದನೆಕಾಯಿ ಹಾಕೋದ್ರೆ ಚೆನ್ನಾಗಿರುತ್ತೆ. ಅದು ನನಗೆ ಸ್ವಲ್ಪ ಆಗಿ ಬರಲ್ಲ, ಮತ್ತು ಅದಕ್ಕೋಸ್ಕರ ನಾನು ಬರೀ ಆಲೂಗೆಡ್ಡೆ, ಮಳ್ಳೆ ಹುಳಿಕಾಳು ಎರಡೇ ಹಾಕೋತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ಮಸಾಲೆ ಹಾಕೋಬೇಕು. ಇದು ಸ್ವಲ್ಪ ಫ್ರೈ ಆದಮೇಲೆ ಮಸಾಲೆ ರುಬ್ಬಿಟ್ಟಿದ್ವಲ್ಲ ಆ ಮಸಾಲೆನ ಹಾಕೋಬೇಕು. ಇದಕ್ಕೆ ಸ್ವಲ್ಪ ನೀರು ಹಾಕೊಳ್ಳೋಣ. ಈಗ ನೀರೆಲ್ಲ ಹಾಕೊಂಡಾದ್ಮೇಲೆ ಉಪ್ಪು ಎಷ್ಟು ಬೇಕು ರುಚಿಗೆಲ್ಲ ನೋಡಿ, ಇದಕ್ಕೆ ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ನೋಡಿ ನೀರು ಹಾಕ್ಕೊಂಡ್ರೆ ಸಾರು ರೆಡಿ. ಹಾಯ್ ಫ್ರೆಂಡ್ಸ್, ಸೋಮವಾರ ಕೃಷ್ಣ ಜನ್ಮಾಷ್ಟಮಿ ಇರೋದ್ರಿಂದ ನಮ್ಮ ಧನ್ಯನ ರಾಧಾ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ ರಾಧಾ ಬೇಕಾಗಿರೋ ಕಸ್ಟಮ್ಸ್ ಏನು ತರಬೇಕು ಅದನ್ನು ತರೋಣ ಅಂತ ನಾವು ನ್ಯಾಮ್ತಿಗೆ ಹೊರಟಿದ್ದೀವಿ. ನ್ಯಾಮ್ತಿ ಅಂದರೆ ನಾವಿರೋದೊಂದು ಹಳ್ಳಿ ಆಗಿರೋದ್ರಿಂದ ಇಲ್ಲಿ ಆ ಸುತ್ತಮುತ್ತ ಯಾವುದು ಅಂಗಡಿ ಶಾಪ್ ಏನೂ ಇಲ್ಲ.
ನಾವು ಏನೇ ತರಬೇಕು, ನಾವು ಏನೇ ಬೇಕು ಅಂದರೂ ನಾವು 8 ಕಿಲೋಮೀಟರ್ ನ್ಯಾಮತಿಗೆ ಹೋಗಬೇಕು. ಅಲ್ಲಿಗೆ ಹೊರಟಿದ್ವಿ. ಬನ್ನಿ ಹೇಗಿದೆ ಎಲ್ಲ ತೋರಿಸ್ತೀನಿ ನ್ಯಾಮತಿನ. ಇವು ಹಿಂಗೆ ಸಿಂಪಲಾಗೆ ಒಂದು ಟಾಪ್ ಮೇಲೆ ಒಂದು ಸ್ಟಗ್ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ನಮ್ಮ ಮನೆಯವ್ರು ಬಂದ್ಬಿಟ್ಟು ನನ್ನನ್ನು ಕರ್ಕೊಂಡು ಹೋದ್ರು. ಜೇಷನ್ ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡೆ. ಆದರೆ ಅವನು ಇಟ್ಕೊಳಕ್ಕೆ ನಮ್ಮ ಮನೇಲಿ ಯಾರೂ ಇರಲಿಲ್ಲ. ನಮ್ಮವ್ವ ಹಸು ಮೇಯ್ಸಕ್ಕೆ ಹೋಗ್ಬಿಟ್ಟಿತ್ತಲ್ಲ, ಹಾಗಾಗಿ ಅವನು ಕರ್ಕೊಳ್ಳೋಣ ಅಂತ ಕರ್ಕೊಂಡು ಹೊರಟೆ. ಮಳೆ ಬೇರೆ ಬರೋಂಗೆ ಆಗ್ಬಿಟ್ಟಿತ್ತು, ಸಖತ್ತು ಭಯ ಆಗ್ತಿತ್ತು ಎಲ್ಲಿ ಬರುತ್ತೋ ಏನೋ ಅಂತ. ಲಾಸ್ಟಿಗೂ ನಾವು ಮಳೆಗೆ ಸಿಗಾಕೊಂಡೇ ಬಿಟ್ವಿ. ಅಲ್ಲಿಗೆ ಹೋಗಿ ಸ್ವಲ್ಪ ಜಶುಗೆ ಹಾಸ್ಪಿಟಲಿಗೆ ಒಂದು ಸ್ವಲ್ಪ ಅವನಿಗೆ ತೋರಿಸ್ಬೇಕಿತ್ತು. ತೋರಿಸಿ ಪಾನಿಪುರಿ ಎಲ್ಲ ತಿಂದ್ಕೊಂಡು ನಮ್ಮ ಧನ್ಯನಿಗೆ ಏನೇನು ಬೇಕು ಎಲ್ಲ ತಗೊಂಡಾದ್ಮೇಲೆ ಬರಬೇಕಾದ್ರೆ ಫುಲ್ ಮಳೆ ಬಂತು. ನಾವು 1 ಅವರ್ ಮೇಲೆ ವೆಯ್ಟ್ ಮಾಡಿದ್ವಿ, ಮಳೆ ಕಮ್ಮಿ ಆಗಲೇ ಇಲ್ಲ. ನಮ್ಮ ಮನೆಯವ್ರು ಬೇರೆ 1 ಅವರ್ ಪರ್ಮಿಷನ್ ತೊಗೊಂಡು ಬಂದಿದ್ದರು. ಅವ್ರ ಕೆಲಸದಲ್ಲಿ ಅವ್ರು ಸರ್ ಫೋನ್ ಮಾಡಿ ಕರೆದ್ರು. ಹಾಗಾಗಿ ಹೋಗಲೇಬೇಕಾಯ್ತು. ಫುಲ್ ಮಳೇಲಿ ನೆಂದು ಜಶುಗೂ ಹೆಂಗೋ ಜರ್ಕಿನೆಲ್ಲ ಪ್ಯಾಕ್ ಮಾಡಿಬಿಟ್ಟಿದ್ವಿ. ನಾವಂತೂ ಫುಲ್ ನೆಂದು ಚಳಿ ಬಂದು ನಾನು ಅವತ್ತು ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ.